ಕ್ಯಾಲ್ಕುಲೇಟರ್ ನಿಮಗೆ ಅಲಾವ್ ಇರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಾನು ನಿಮಗೆ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಮತ್ತು POQ ಕ್ವಶನ್ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ದೇನೆ. ಮತ್ತು ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ ಕೂಡ ಡಿಸ್ಕಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಹಲೋ ಹಾಯ್ ಸ್ನೇಹಿತರೆ, ಎಕನಾಮಿಕ್ಸ್ನಲ್ಲಿ 80 ಔಟ್ ಆಫ್ 80 ತೆಗೆದುಕೊಂಡಿರುವ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 2025ನಲ್ಲಿ ಒಬ್ಬ ವಿದ್ಯಾರ್ಥಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಆಗಿರ್ತಾರೆ. ಇಲ್ಲಿ ನೋಡಿ 80 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಅವರು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಇಲ್ಲಿ ಕ್ಯಾಶುವಲ್ ಆಗಿ ನಾವು ಡಿಸ್ಕಷನ್ ಮಾಡೋಣ. ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ಪ್ರಾರಂಭ ಪುಟದಲ್ಲೇ ನಿಮ್ಮ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ಆಫ್ ಫಾಲೋಯಿಂಗ್ ಕ್ವಶನ್ಸ್ ಇರಬೇಕು. ಸೊ ಚೆನ್ನಾಗಿ ಬರೀರಿ. ಒಂದು ಆನ್ಸರ್ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಆಪ್ಷನ್ಸ್ ಹಾಕ್ತಾರೆ. ಸೊ ಆನ್ಸರ್ ಮಾಡ್ತಾರೆ, ಅದು ತಪ್ಪಾಗಿರುತ್ತೆ, ಈ ರೀತಿ ಘಾಟ್ ಹಾಕಿ ಮತ್ತೊಮ್ಮೆ ಬರೆಯೋಕ್ಕೆ ಹೋಗ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟ್ ನಿಮಗೆ ಆಪ್ಷನ್ ಯಾವುದಿರುತ್ತೆ ಸೊ ಕನ್ಫರ್ಮ್ ಮಾಡ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಇಷ್ಟು ನೀಟಾಗಿ ನೀವು ಬರೆದ್ರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ. ಸೊ ಈ ರೀತಿ ಆನ್ಸರ್ ಮಾಡಬೇಕು ನೋಡಿರಿ ಆಯಿತಾ. ಇಲ್ಲಿ ನೋಡಿ, ಸೊ ಇಲ್ಲಿ ಅವರು MCQ ಕ್ವಶನ್ ಅಟೆಂಡ್ ಮಾಡಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಡೈರೆಕ್ಟಾಗಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಒನ್ ವರ್ಡ್ ಕ್ವಶನ್ ಆಯಿತಾ. ಸೊ ಡೈರೆಕ್ಟಾಗಿ ಇಲ್ಲಿ ಭಾಗ ಬಿ ಅಂತ ಹಾಕಿ ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಅವರು ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಲೈನ್ ಟು ಲೈನ್ ಬಿಟ್ಟು ಆನ್ಸರ್ ಮಾಡಿರಿ ಆಯಿತಾ. ಈ ರೀತಿ ಆನ್ಸರ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೋಡಿ ಹ್ಯಾಂಡ್ ರೈಟಿಂಗ್ ಸರ್ ಚೆನ್ನಾಗಿಲ್ಲ, ನಂದು ಮಾರ್ಕ್ಸ್ ಕೊಡ್ತಾರೆ ಅಥವಾ ಇಲ್ವಾ ಅಂತ. ನೋಡಿ ಹ್ಯಾಂಡ್ ರೈಟಿಂಗ್ ಮೇಲೆ ಡಿಪೆಂಡ್ ಆಗಿರಲ್ಲ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಅವರಿಗೆ ಗೊತ್ತಾದರೆ ಸಾಕು, ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೀವು ಆನ್ಸರ್ ಕರೆಕ್ಟ್ ಮಾಡಿ ಬರಿಬೇಕು ಅಷ್ಟೇ, ಮತ್ತೇನಿಲ್ಲ. ಕರೆಕ್ಟ್ ಆನ್ಸರ್ ಬರಿಬೇಕು. ಇಲ್ಲಿ ವಿಭಾಗ ಸಿ 4 ಅಂಕದ ಪ್ರಶ್ನೆಗಳಿಗೆ ಈ ರೀತಿ ಪಾಯಿಂಟ್ಸ್ಗಳು ಬರುತ್ತೆ. ಆ ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಡಿಫರೆನ್ಸ್ ಬರೆಯುವಾಗ ಸೀಸ್ನಿಂದ ನೀಟಾಗಿ ಆನ್ಸರ್ ಮಾಡಿರಿ. ಪೆನ್ನಿಂದ ನೀವು ಟೇಬಲ್ ಡಿಫರೆನ್ಸ್ ಬರೆಯುವಾಗ ಪೆನ್ನಿಂದ ಹಾಕಿಬಿಟ್ರೆ ಅದೇನಾಗ್ಬಿಡುತ್ತೆ, ಪೆನ್ ಪರ್ಮನೆಂಟ್ ಅದು ಇಂಕ್ ಆಗಿಬಿಡುತ್ತೆ. ಸೊ ಹಿಂಗಾಗಿ ಅದು ನಿಮಗೆ ಪೇಜೇ ವೇಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನೀವು ಸೀಸ್ನಿಂದ ಯೂಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ ಇದೇ ರೀತಿಯಲ್ಲಿ ನೀವು ಕೂಡ ಆನ್ಸರ್ ಮಾಡಬೇಕು. ನೀಟಾಗಿ ಆನ್ಸರ್ ಮಾಡಿ ಆಯಿತಾ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ಪಾರ್ಟ್ ಡಿನಲ್ಲಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ನೋಡಿ ಡಯಾಗ್ರಾಮ್ ಬರೆಯುವಾಗ ಎಲ್ಲ ವಿದ್ಯಾರ್ಥಿಗಳು ಸೀಸ್ನಿಂದನೇ ಡಯಾಗ್ರಾಮ್ ಹಾಕಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಪೆನ್ನಿಂದನೇ ಹಾಕ್ತಾರೆ. ನಾನು ಏನು ಹೇಳಿದೆ ಇವಾಗ, ಪೆನ್ನಿಂದ ಹಾಕಿದ್ರೆ ನೀವು ಪೆನ್ನಿಂದ ಡಯಾಗ್ರಾಮ್ ಹಾಕಿದರೆ ಏನಾಗ್ಬಿಡುತ್ತೆ, ಸೊ ಪರ್ಮನೆಂಟ್ ಅದು ಇಂಕ್ ಆಗಿಬಿಡುತ್ತಲ್ಲ, ಪೇಪರೇ ವೇಸ್ಟ್ ಆಗಿಬಿಡುತ್ತೆ. ಸೊ ಅದು ಅಳಸೋಕ್ಕೆ ಬರಲ್ಲ ನಿಮಗೆ, ಪೇಪರೇ ವೇಸ್ಟ್. ಅದು ನೆಕ್ಸ್ಟ್ ಪೇಜ್ನಲ್ಲೇ ಬರೀಬೇಕು. ಮತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಮಿಸ್ಟೇಕ್ ಆದರೆ ಮತ್ತೆ ಅದು ಪೇಜ್ ವೇಸ್ಟ್ ಆಗುತ್ತೆ ಈ ರೀತಿ ಆಯಿತಾ. ಸೊ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ ನೋಡಿ, ಪ್ರತಿಯೊಂದು ಡಯಾಗ್ರಾಮ್ಗೆ ಅವರು ಸೀಸ್ನೇ ಯೂಸ್ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ನೀವು ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಸೊ ಈ ರೀತಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೀಸ್ನಿಂದ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ಟೇಬಲ್ ನಿಮಗೆ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. 2025ನಲ್ಲಿ ಒಬ್ಬ ವಿದ್ಯಾರ್ಥಿ 80 ಔಟ್ ಆಫ್ 80 ತೆಗೆದುಕೊಂಡಿರುವ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಆಗಿತ್ತು. ಈ ರೀತಿಯಲ್ಲಿ ನೀವು ಪ್ರತಿಯೊಂದು ಟೇಬಲ್ ಮತ್ತು ಮ್ಯಾಪ್ನಲ್ಲಿ ಆಯಿತಾ ಸೀಸ್ನೇ ಯೂಸ್ ಮಾಡಿ, ಪೆನ್ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಕ್ಯಾಲ್ಕುಲೇಟರ್ ನಿಮಗೆ ಅಲಾವ್ ಇರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.